ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಹೆಜ್ಜೆ ಹಿಂದೆ ಹೋಗೋಣ. ನಮ್ಮ ಕಂಪ್ಯೂಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಅಂದ್ರೆ ಎಲೆಕ್ಟ್ರಾನಿಕ್ ಡಿವೈಸ್, ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಇದರಲ್ಲಿ 4 ಮೇನ್ ಕಾಂಪೊನೆಂಟ್ಸ್ ಇದೆ ಅಲ್ವಾ? ಪ್ರಾಸೆಸರ್ ಇರುತ್ತೆ, ಹಾರ್ಡ್ ಡಿಸ್ಕ್ ಇರುತ್ತೆ ಸ್ಟೋರೇಜ್ಗೋಸ್ಕರ, ರ್ಯಾಮ್ ಇರುತ್ತೆ, ಹಾಗೆ ನೆಟ್ವರ್ಕಿಂಗ್ ಇರುತ್ತೆ ಇಂಟರ್ನೆಟ್ ಜೊತೆ ಕನೆಕ್ಟ್ ಮಾಡೋಕ್ಕೋಸ್ಕರ. ಸೊ ಈ ಎಲ್ಲ ರಿಸೋರ್ಸಸ್ ಇರುವಂಥ ಕಂಪ್ಯೂಟರ್ನ ನಾವು ಕೆಲವೊಂದು ಕಂಪ್ಯೂಟಿಂಗ್ ಟಾಸ್ಕ್ಸ್ಗೆ ಅಥವಾ ಬೇರೆ ಟಾಸ್ಕ್ಸ್ಗೆ ಯೂಸ್ ಮಾಡ್ತೀವಿ. ಗೇಮ್ ಆಡೋಕ್ಕಿರ್ಬೋದು, ಕ್ಯಾಲ್ಕುಲೇಷನ್ ಮಾಡೋಕ್ಕಿರ್ಬೋದು, ಇಮೇಲ್ಸ್ ಕಳ್ಸೋಕ್ಕಿರ್ಬೋದು, ವರ್ಡು, ಎಕ್ಸೆಲ್ಲು, ಹೀಗೆ ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡೋಕ್ಕಿರ್ಬೋದು. ಹೀಗೆ ಹಲವಾರು ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನ ಮಾಡೋಕ್ಕೆ ನಾವು ಇದನ್ನ ಉಪಯೋಗಿಸ್ತೀವಿ ಅಲ್ವಾ? ಸೊ ಈಗ ಕೆಲವು ಕಂಪನೀಸ್ ಬಂದರು, ಅವ್ರೇನು ಹೇಳಿದ್ರು, ನಾವು ನಿಮಗೆ ಈ ಎಲ್ಲ ಕಂಪ್ಯೂಟ್ ರಿಸೋರ್ಸಸ್, ಪ್ರಾಸೆಸರ್, ರ್ಯಾಮ್, ಸ್ಟೋರೇಜ್, ನೆಟ್ವರ್ಕಿಂಗ್ ಇದೆಲ್ಲ ಏನಿದೆ, ಇದನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು, ಯಾವಾಗ ಬೇಕೋ ಆವಾಗ ಇಂಟರ್ನೆಟ್ ಮೂಲಕ ಪ್ರೊವೈಡ್ ಮಾಡ್ತೀವಿ. ಹಾಗೂ ನೀವು ಎಷ್ಟು ರಿಸೋರ್ಸಸ್ ಯೂಸ್ ಮಾಡ್ತೀರೋ ಅಷ್ಟಕ್ಕೆ ಮಾತ್ರ ಪೇ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಯಾವ್ಯಾವ ಕಂಪನೀಸು ಈ ಥರದ್ದೊಂದು ಕ್ಲೌಡ್ ಸರ್ವಿಸಸ್ನೊಂದಿಗೆ ಬಂದಿದ್ದು ಅಂದರೆ, AWSನವರು ಮೊದಲು ಬಂದರು, ಆಮೇಲೆ ಮೈಕ್ರೋಸಾಫ್ಟ್ ಅಜ್ಯೂರ್, ಗೂಗಲ್ನವರು ಬಂದರು. ಹೀಗೆ ಹಲವಾರು ಕಂಪನೀಸು ಈ ಥರದ ಒಂದು ಕ್ಲೌಡ್ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ ಅಂತ ಬಂದರು. ಈ ಕ್ಲೌಡ್ ಸರ್ವಿಸಸ್ ಅಥವಾ ವೆಬ್ ಸರ್ವಿಸಸ್ನಲ್ಲಿ ಬರೀ ಈ 4 ಸರ್ವಿಸಸ್ ಇಲ್ಲ, ಈ 4 ಪ್ರಾಸೆಸಿಂಗ್ ಪವರ್ ಇರ್ಬೋದು, ಅಥವಾ ರ್ಯಾಮ್, ಸ್ಟೋರೇಜ್ ಹಾಗೂ ನೆಟ್ವರ್ಕಿಂಗ್, ಇದೆಲ್ಲ ಬೇಸ್ ಸರ್ವಿಸಸ್ ಅಂತ ಕರೀತಾರೆ. ಇದಲ್ದಲೆ ಇದ್ರ ಮೇಲೆ ಇನ್ನು ಬೇಕಾದಷ್ಟು ಸರ್ವಿಸಸ್ನ ಈ ಎಲ್ಲ ಕಂಪನೀಸು ಬಿಲ್ಡ್ ಮಾಡಿ ಅದನ್ನ ಮಾರ್ಕೆಟ್ನಲ್ಲಿ ರಿಲೀಸ್ ಮಾಡ್ತಾನೆ ಇದ್ದಾರೆ. AWSನಲ್ಲಂತೂ ಇವತ್ತಿನ ದಿನದಲ್ಲಿ ಹತ್ತತ್ರ 200 ಡಿಫ್ರೆಂಟ್ ವೆಬ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅವರು. ಸೊ ಈಗ ಈ ಕ್ಲೌಡ್ ಸರ್ವಿಸಸ್ನ ಯಾರೆಲ್ಲ ಯೂಸ್ ಮಾಡ್ತಿದ್ದಾರೆ? ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಯೂಸ್ ಮಾಡ್ತಾ ಇದ್ದೀರಾ. ಹೇಗೆ ಅಂತೀರಾ? ನಾವೆಲ್ಲ ಒಂದೇ ಒಂದು ಸರ್ವಿಸ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ, ಬಹಳಷ್ಟು ಜನ. ಏನಂದ್ರೆ ಸ್ಟೋರೇಜ್ ಸರ್ವಿಸ್. ನೀವು ಗೂಗಲ್ ಫೋಟೋಸ್ ಯೂಸ್ ಮಾಡ್ತಿರ್ಬೋದು, ಅಥವಾ ಒನ್ ಡ್ರೈವ್ ಯೂಸ್ ಮಾಡ್ತಿರ್ಬೋದು, ಜಿಮೇಲ್, ಯಾಹೂ, ಇದೆಲ್ಲದ್ರದ್ದು ನೀವು ಇಮೇಲ್ ಸ್ಟೋರೇಜ್ ಇರಲಿ, ಫೋಟೋಸ್ ಆಗಲಿ, ಇದೆಲ್ಲ ಕ್ಲೌಡ್ನಲ್ಲಿ ಸ್ಟೋರ್ ಆಗ್ತಿದೆ. ಕ್ಲೌಡ್ ಅಂದರೆ ಇಂಟರ್ನೆಟ್ನಲ್ಲಿ ಅಲ್ವಾ? ಸೊ ಇದನ್ನೆಲ್ಲ ನಾವಾಗಲೇ ಯೂಸ್ ಮಾಡ್ತಾ ಇದ್ದೀವಿ. ಇದು ಆಸ್ ಇಂಡಿವಿಜುವಲ್ಸ್ ನಾವು ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ನಾವು ಅಲ್ದಲೆ ಎಷ್ಟೋ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ಗಳು, ಸ್ಟಾರ್ಟಪ್ಸು, ಮೀಡಿಯಂ ಲಾರ್ಜ್ ಸೈಜ್ ಕಂಪನೀಸು, ಬೇರೆ ಬೇರೆ ಸೆಕ್ಟರಿಂದ, ಮ್ಯಾನುಫ್ಯಾಕ್ಚರಿಂಗಿಂದ, ಇಂಟರ್ನೆಟ್ ಮೀಡಿಯಾ ಕಂಪನೀಸ್ಗಳು, ಬೇಕಾದಷ್ಟು ಕಂಪನೀಸ್ ಬೇರೆ ಬೇರೆ ಸೆಕ್ಟರ್ಸಿಂದ, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇನ್ನೊಂದು, ಪ್ರಪಂಚದಾದ್ಯಂತ ಈ ಕ್ಲೌಡ್ ಸರ್ವಿಸಸ್ನ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರೆಲ್ಲ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಈ ಕ್ಲೌಡ್ ಸರ್ವಿಸಸ್ನ? ಯಾಕೆ ಅಂದರೆ, ಮೊದಲನೇದು ಕಾಸ್ಟ್ ಅಡ್ವಾಂಟೇಜ್. ಹೇಗೆ ಅಂದರೆ, ಈಗ ಯಾವುದೇ ಒಂದು ಮೀಡಿಯಾ ಕಂಪನಿನೋ ಅಥವಾ ಟ್ರಾನ್ಸ್ಪೋರ್ಟೇಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತಗೊಳ್ಳೋಣ, ಅವ್ರ ಕಂಪನಿನಲ್ಲಿ ಯೂಸ್ ಮಾಡ್ತಾ ಇರೋ ಅಪ್ಲಿಕೇಶನ್ಸ್ನ ಅವರೇ ಮೇಂಟೈನ್ ಮಾಡಬೇಕಂದ್ರೆ ಅವ್ರದ್ದೇ ಒಂದು ಡೇಟಾ ಸೆಂಟರ್ ಇರಬೇಕು. ಈ ಡೇಟಾ ಸೆಂಟರ್ನ ಮೇಂಟೈನ್ ಮಾಡಬೇಕಂದ್ರೆ ಅದು ಅಡಿಷನಲ್ ಎಕ್ಸ್ಪೆಂಡಿಚರ್. ಇವ್ರಿಗೆ ಬೇಕಾದಂಥ ಸರ್ವಿಸಸ್ಸು ಆಲ್ರೆಡಿ ಒಂದು ಕ್ಲೌಡ್ ಸರ್ವಿಸಸ್ ಮೂಲಕ ಸಿಗ್ತಾ ಇರೋದ್ರಿಂದ, ಅದು ಚೀಪಾಗಿ ಕೂಡ ಇರೋದ್ರಿಂದ ಇವ್ರಿಗೆ ತುಂಬಾನೇ ಕಾಸ್ಟ್ ಬೆನಿಫಿಟ್ ಸಿಗುತ್ತೆ ಅದರಿಂದ. ಹಾಗಾಗಿ ಈ ಕಂಪನೀಸು ವೆಬ್ ಸರ್ವಿಸಸ್ನ ಅಥವಾ ಕ್ಲೌಡ್ ಸರ್ವಿಸಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಕಾಸ್ಟ್ ಅಡ್ವಾಂಟೇಜ್. ನೆಕ್ಸ್ಟ್ ಗ್ಲೋಬಲ್ ರೀಚ್. ಗ್ಲೋಬಲ್ ರೀಚ್ ಅಂದ್ರೆ ಏನು? ನೀವೆಲ್ಲರೂ ವಾಟ್ಸ್ಆ್ಯಪ್ನ ಯೂಸ್ ಮಾಡ್ತಾನೆ ಇರ್ತೀರ. ಸೊ ಈ ವಾಟ್ಸ್ಆ್ಯಪ್ ಅಪ್ಲಿಕೇಶನ್ ಏನಿದೆಯಲ್ಲ, ಈ ಅಪ್ಲಿಕೇಶನ್ನು ಪ್ರಪಂಚದಾದ್ಯಂತ ಯೂಸ್ ಮಾಡ್ತಾ ಇರ್ತಾರೆ, ಒಂದೆರಡು ಕಂಟ್ರೀಸ್ನ ಬಿಟ್ರೆ. ಸೊ ಈ ವಾಟ್ಸ್ಆ್ಯಪ್ ಅಪ್ಲಿಕೇಶನ್ನು
ಈ ಯೂಸರ್ಸ್ಗೆಲ್ಲ ಸಿಗ್ಬೇಕು ಅಂದ್ರೆ ಡೌನ್ಲೋಡ್ ಮಾಡ್ಕೋಬೇಕಾದಾಗ ಮೊದಲನೇ ಸರ್ತಿ ಆಗಿರ್ಬೋದು, ಅಥವಾ ಆಮೇಲೆ ಯೂಸೇಜ್ಗಾಗಿರ್ಬೋದು. ಈಗ ಡೇಟಾ ಸೆಂಟರ್ ಬರೀ ಒಂದೇ ಲೊಕೇಶನ್, ಇವಾಗ ಬೆಂಗಳೂರಿನಲ್ಲಿದೆ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಯಾರೋ ಆಸ್ಟ್ರೇಲಿಯಾದಲ್ಲಿದ್ದಾರೆ ಅಥವಾ ನ್ಯೂಜಿಲೆಂಡ್ ಅಲ್ಲಿದ್ದಾರೆ, ನಾರ್ತ್ ಅಮೆರಿಕಾದಲ್ಲಿದ್ದಾರೆ. ಇವರು ಈ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬೇಕು ಅಥವಾ ಯೂಸ್ ಮಾಡಬೇಕು ರೆಗ್ಯುಲರ್ ಆಗಿ ಅಂತ ಅಂದಾಗ, ಅವ್ರಿಗೆ ಈ ಅಪ್ಲಿಕೇಶನ್ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿರೋ, ಅಂದ್ರೆ ಬೆಂಗಳೂರಿನಲ್ಲಿರೋ ಡೇಟಾ ಸೆಂಟರ್ ನಿಂದ ಅಲ್ಲೆಲ್ಲೋ ದೂರದಲ್ಲಿ ಕೂತು ಅವ್ರದನ್ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಡೌನ್ಲೋಡ್ ಟೈಮೇ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇಂಟರ್ನೆಟ್ ಲೇಟೆನ್ಸಿ ಇಂದ ಡೌನ್ಲೋಡ್ ಮಾಡಕ್ಕೆ ತುಂಬಾ ಲೇಟ್ ಆಗುತ್ತೆ. ಹಾಗೂ ಯೂಸರ್ ಬೇಸ್ ಬೇರೆ ಬೇರೆ ಪ್ರಪಂಚದಾದ್ಯಂತ ಇದ್ದಾರೆ ಅಲ್ವಾ ಯೂಸರ್ಸ್ ವಾಟ್ಸ್ಆ್ಯಪ್ಗೆ. ಸೊ ಈ ಎಲ್ಲ ಯೂಸರ್ಸ್ನ ಈಸಿಯಾಗಿ ರೀಚ್ ಆಗಬೇಕು ಅಂದ್ರೆ, ಅದು ನಮ್ಮ ಈಸಿಯಾಗಿ ರೀಚ್ ಆಗಬೇಕು ಅಂದ್ರೆ ನಾನು ಹೋಗಿ ಇವಾಗ ನಮ್ಮ ಕಂಪನಿಯಿಂದ ಎಲ್ಲ ಕಡೆ ಡೇಟಾ ಸೆಂಟರ್ಸ್ ನಿಟ್ಟು ಅದನ್ನ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಥರದ್ದು ಒಂದು ಕಂಪನಿ ಮೂಲಕ ಹೋದ್ರೆ ಇವ್ರದ್ದು ಡೇಟಾ ಸೆಂಟರ್ಸ್ ಬಹಳಷ್ಟು ಲೊಕೇಶನ್ಸ್ ಅಲ್ಲಿದೆ. ಅದೊಂದು. ಇನ್ನೊಂದು ಇವ್ರದ್ದು ಕಾಂಟೆಂಟ್ ಡೆಲಿವರಿ ನೆಟ್ವರ್ಕ್ಸ್ ಅಂತಾನು ಇರುತ್ತೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಏನ್ ಅಪ್ಲಿಕೇಶನ್ಸ್ ಇದೆ ಅದನ್ನ ಈಸಿಯಾಗಿ ನಮ್ಮ ಯೂಸರ್ಸ್ಗೆ ತಲುಪಿಸ್ಬೋದು. ಜೊತೆಗೆ ಅವ್ರಿಗೆ ಆ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಗ್ಲೋಬಲ್ ರೀಚ್ ಅದೊಂದು ಎರಡನೇ ಅಡ್ವಾಂಟೇಜ್. ಮೂರನೇದೇನೆಂದ್ರೆ ಎಲಾಸ್ಟಿಸಿಟಿ. ಈಗ ಒಂದು IPL ಮ್ಯಾಚ್ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ಸೊ IPL ಮ್ಯಾಚ್ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ತೋರಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. IPL ಮ್ಯಾಚ್ ನಡಿಬೇಕಾದ್ರೆ ಸಡನ್ ಆಗಿ ಎಲ್ರು ಒಂದೇ ಸರ್ತಿ, ಇವಾಗ ಯಾವ್ದೋ ಒಂದು ನಿಮ್ ಫೇವ್ರೆಟ್ ಟೀಮು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದ ತಕ್ಷಣ ಸಡನ್ ಆಗಿ ನೂರ್ ಯೂಸರ್ಸ್ ಇರೋರು 10,000 ಯೂಸರ್ಸ್ ಸಡನ್ ಆಗಿ ಎಲ್ರು ಆನ್ ಮಾಡಿ ಮೊಬೈಲ್ನ ನೋಡಕ್ ಶುರು ಮಾಡ್ಬಿಡ್ತಾರೆ. ಸೊ ಈ ರೀತಿ ಒಂದೇ ಸರ್ತಿ ಎಲ್ರು ಬಂದು ನೋಡಿದಾಗ ನಿಮ್ ಹತ್ರ ಏನಾದ್ರು ಮಿನಿಮಮ್ ರಿಸೋರ್ಸಸ್ ಇದ್ರೆ ನಿಮ್ ಸರ್ವರು ಬ್ರೇಕ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಕ್ಲೌಡ್ ಸರ್ವಿಸಸ್ ನಲ್ಲಿ ಏನ್ ಫೆಸಿಲಿಟಿ ಇದೆ ಅಂದ್ರೆ, ಈ ತರದ ಒಂದು ಸ್ಪೈಕ್ ಅಂತ ಕರೀತಾರೆ ಅವರು. ಒಟ್ಟಿಗೆ ಎಲ್ಲ ಲೋಡು ಬಂದಾಗ ಅದಕ್ಕೆ ಲೋಡ್ಗೆ ತಕ್ಕಂಗೆ ನಿಮ್ಮ ರಿಸೋರ್ಸಸ್ ಏನಿದೆ ಅದು ಆಟೋಮ್ಯಾಟಿಕ್ ಆಗಿ ಅಡ್ಜಸ್ಟ್ ಆಗ್ಬೋದು. ಎಷ್ಟು ಯೂಸರ್ಸಿಗೆ ಆಗ್ಬೇಕೋ ಅಷ್ಟು ಕಂಪ್ಯೂಟರ್ ರಿಸೋರ್ಸಸ್ನ ಅಡ್ಜಸ್ಟ್ ಮಾಡ್ಬಿಡ್ಬೋದು ವಿದಿನ್ ಎ ಫ್ಯೂ ಸೆಕೆಂಡ್ಸ್ ಅದನ್ನ ಮಾಡ್ಬಿಡ್ಬೋದು. ಸೊ ಹಂಗಾಗಿ ಅದನ್ನ ಎಲಾಸ್ಟಿಸಿಟಿ ಅಂತ ಕರೀತಾರೆ. ಎಷ್ಟು ಬೇಕೋ ಅಷ್ಟು ಸ್ಪೈಕ್ ಅಪ್ ಆಗೋದು, ಆಮೇಲೆ ಆ ಯೂಸರ್ಸ್ ಎಲ್ಲ ಕಡಿಮೆ ಆಗ್ತಾ ಆಗ್ತಾ ನೀವು ಈ ರಿಸೋರ್ಸಸ್ನ ಕೂಡ ಕಡಿಮೆ ಮಾಡ್ಬೋದು. ನಾನು ಆಗ್ಲೇ ಹೇಳ್ದಂಗೆ ನೀವು ಎಷ್ಟು ರಿಸೋರ್ಸ್ ಯೂಸ್ ಮಾಡ್ತೀರಾ, ಇವಾಗ CPU ಜಾಸ್ತಿ ಜನ ಬಂದ್ರು ಅಂತ ಒಂದು ನಿಮ್ದು ಬೇಸಿಕ್ CPU 2 CPU ಇದ್ದು ಜಾಸ್ತಿ ಜನ ಬಂದ್ರು ಅಂತ 100 CPU ಯೂಸ್ ಮಾಡಿದ್ರೆ, ಆ 100 CPU ಎಷ್ಟು ಹೊತ್ತು ಯೂಸ್ ಮಾಡಿದ್ದೀರಾ ಅಷ್ಟೊತ್ತಿಗೆ ಮಾತ್ರ ಬಿಲ್ ಮಾಡ್ತಾರೆ. ಅದಾಗಿದ ತಕ್ಷಣ ನಿಮ್ ಯೂಸೇಜ್ ಆಗಿದ ತಕ್ಷಣ ನೀವು ಅದು ವಾಪಸ್ ರಿಸೋರ್ಸಸ್ ಕೊಟ್ಬಿಡ್ಬೋದು. ಸೊ ಈ ತರ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಅಥವಾ ಅಡಿಷನಲ್ ಮೆಷಿನ್ಸ್ ಆಡ್ ಮಾಡೋದು, ಈ ಥರದೊಂದು ಎಲಾಸ್ಟಿಸಿಟಿ ನಿಮಗೆ ಕ್ಲೌಡ್ ಸರ್ವಿಸಸ್ ನಲ್ಲಿ ಸಿಗುತ್ತೆ. ಸೊ ಹಂಗಾಗಿ ಕಂಪನೀಸ್ ಇದನ್ನ ಯೂಸ್ ಮಾಡ್ತಾರೆ. ನಾಲ್ಕನೇ ಅಡ್ವಾಂಟೇಜ್ ಏನಂದ್ರೆ ಸೆಕ್ಯೂರಿಟಿ. ಆ ಡೇಟಾ ಸೆಂಟರ್ ಸೆಕ್ಯೂರಿಟಿಯಿಂದ ಹಿಡಿದು ಯಾರು ಎಂಟರ್ ಮಾಡ್ಬೋದು ಡೇಟಾ ಸೆಂಟರ್ನ ಅನ್ನೋದ್ರಿಂದ ಹಿಡಿದು ನಿಮ್ಮ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ, ಅಪ್ಲಿಕೇಶನ್ಗೆ ಟ್ರಾಫಿಕ್ ಹೇಗೆ ಬರುತ್ತೆ, ಎಲ್ಲ ಪ್ರತಿಯೊಂದು ಪಾಯಿಂಟ್ನಲ್ಲೂ ಬೇರೆ ಬೇರೆ ಥರದ ಸೆಕ್ಯೂರಿಟಿ ಸರ್ವಿಸಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಎನ್ವೈರನ್ಮೆಂಟ್ನ ತುಂಬಾನೇ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ಹಾಗಾಗಿ ಸೆಕ್ಯೂರಿಟಿ ಆಸ್ಪೆಕ್ಟ್ ಇಂದ ಕೂಡ ಕ್ಲೌಡ್ ಸರ್ವಿಸಸ್ನ ಯೂಸ್ ಮಾಡ್ತಾರೆ. ಮತ್ತೊಂದು ಅಡ್ವಾಂಟೇಜ್ ಏನಂದ್ರೆ ರಿಲಯಬಿಲಿಟಿ, ಅಂದ್ರೆ ಟ್ರಸ್ಟ್ ವರ್ದಿನೆಸ್. ಏನ್ ಹಾಗಂದ್ರೆ ಅಂದ್ರೆ ಈ ವೆಬ್ ಸರ್ವಿಸಸ್, ಈ ಕ್ಲೌಡ್ ಸರ್ವಿಸಸ್ ಏನ್ ಪ್ರೊವೈಡ್ ಮಾಡ್ತಿದ್ದಾರೆ, ಈ ಕಂಪನೀಸ್ ಅವ್ರು ಏನ್ ಹೇಳ್ತಾರೆ, ಇವರೆಲ್ಲ ನಿಮ್ಗೆ ನಮ್ದು ಡೇಟಾ ಸೆಂಟರ್ಸ್ ಎಲ್ಲ ಕಡೆ ಇದೆ, ನಮ್ಮ ನೆಟ್ವರ್ಕ್ಸ್ ತುಂಬಾ ವೈಡ್ ಸ್ಪ್ರೆಡ್ ಆಗಿದೆ, ಮಲ್ಟಿಪಲ್ ಬ್ಯಾಕ್ ಬೋನ್ಸ್ ಇದೆ, ಸೊ ಹಾಗಾಗಿ ನಮ್ಮ ನೆಟ್ವರ್ಕ್ ಬ್ರೇಕ್ ಆಗಲ್ಲ, ನಿಮ್ಮ ಯೂಸರ್ಸ್ಗೆ ಸರ್ವಿಸಸ್ ಯಾವಾಗ್ಲೂ ಸಿಗುತ್ತೆ ಅಂತ ಒಂದ್ ಲೆವೆಲ್ಗೆ ಒಂದು ಪ್ರಾಮಿಸ್ ಮಾಡಿರ್ತಾರೆ. ಸೊ ಹಾಗಾಗಿ ಟ್ರಸ್ಟ್ ವರ್ದಿನೆಸ್ಗೋಸ್ಕರ ಕೂಡ ಈ ಕ್ಲೌಡ್ ಸರ್ವಿಸಸ್ನ ಯೂಸ್ ಮಾಡ್ತಾರೆ. ಸೊ ಹಾಗಾದ್ರೆ ಇಷ್ಟೊತ್ತವರೆಗೂ ನಾವು ಏನ್ ಅಡ್ವಾಂಟೇಜು, ಯಾರು ಯೂಸ್ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಸೊ ಒಂದು ರೀಕ್ಯಾಪ್ ತರ, ಏನ್ ಹಾಗಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ತರ. ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ
ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಬೇಕಾದ ರಿಸೋರ್ಸಸ್ನ ಎಷ್ಟು ಬೇಕೋ ಅಷ್ಟು ಯಾವಾಗ ಬೇಕೋ ಆವಾಗ ಇಂಟರ್ನೆಟ್ ಮೂಲಕ ಯೂಸ್ ಮಾಡುವಂಥ ಸರ್ವಿಸಸ್ನ ಕೆಲವು ಕಂಪನೀಸು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಸರ್ವಿಸಸ್ನ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟಕ್ಕೆ ನೀವು ಪೇ ಕೂಡ ಮಾಡಬಹುದು. ಇದನ್ನೇ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಕರೆಯೋದು. ಇಷ್ಟೊತ್ತವರೆಗೂ ನನ್ನ ಮಾತನ್ನ ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಗೇನಾದರೂ ಈ ಟಾಪಿಕ್ ಬಗ್ಗೆ ಆಗಲಿ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಆಗಲಿ ಇನ್ನಷ್ಟು ತಿಳ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಅಥವಾ ನಿಮ್ಮ ಪ್ರಶ್ನೆಗಳನ್ನ ಕೇಳಿ, ನಾನು ಅದಕ್ಕೆ ಸ್ಪಂದಿಸ್ತೀನಿ. ಧನ್ಯವಾದಗಳು.